ಕುಮಾರಸ್ವಾಮಿಗಳೇ ಏನು ಪ್ರೈಮ್ ಮಿನಿಸ್ಟರ್ ಆಗೋಗಿರೋ ಥರ ಆಡ್ತಾ ಇದ್ದೀರಲ್ರಿ. ನೆನ್ನೆ ದಿವಸ ಬಂದು ಏನು ಜನಗಳೇ ದಂಗೆ ಹೇಳಬೇಕಂತೆ. ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ವ್ಯಾಟ್ ಮೇಲೆ ಎಷ್ಟಿತ್ರಿ ಟ್ಯಾಕ್ಸು? ವ್ಯಾಟ್ ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ದಿದ್ದು ಟ್ಯಾಕ್ಸು 35%. ಇದಕ್ಕೆ ಉತ್ತರ ಕೊಡ್ತೀರಾ? 14 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರಲ್ಲ ನೀವು, ಆವಾಗ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇದ್ದಂಥ ವ್ಯಾಟ್ ಸ್ಟೇಟ್ ಟ್ಯಾಕ್ಸ್ ನೀವು ಆಗ್ತಾ ಇದ್ದಿದ್ದಂತೂ 35%. ಈಗ 3.5% ಜಾಸ್ತಿ ಮಾಡಿಯೂ ಕೂಡ ಟ್ಯಾಕ್ಸ್ ಇರುವಂಥದ್ದು ಪೆಟ್ರೋಲ್ ಮೇಲೆ 29%, ಡೀಸೆಲ್ ಮೇಲೆ 18% ಅಷ್ಟೇ. ಪಕ್ಕದ ರಾಜ್ಯಗಳ ಕಂಪೇರ್ ಮಾಡ್ರಿ. ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೇನೋ ಮಾನ ಮರ್ಯಾದೆ ಇದ್ದರೆ ಎಲೆಕ್ಟ್ರಿಸಿಟಿ ವಿದ್ಯುತ್ ದರವನ್ನು ನಿರಂತರವಾಗಿ ನಿಮ್ಮ ಪೀರಿಯಡಲ್ಲಿ 9 ಸಾರಿ ಜಾಸ್ತಿ ಮಾಡಿದ್ರಿ. ನಾವು ಅಧಿಕಾರ ತಗೊಂಡ ಮೇಲೆ ₹1.10 ಕಮ್ಮಿ ಮಾಡಿದ್ದೀವಿ. ವಿದ್ಯುತ್ ದರ ಒಂದು ಯೂನಿಟ್ಗೆ ಕಮ್ಮಿ ಮಾಡಿರುವಂಥ ನಿದರ್ಶನ ಉದಾಹರಣೆಗಳು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಅದು ಇದ್ದರೆ ಅದೀಗ ಮೊನ್ನೆ ನಾವು 1 ತಿಂಗಳ ಹಿಂದೆ ₹7 ಒಂದು ಯೂನಿಟಿಗೆ ಬರ್ತಾ ಇದ್ದಿದ್ದು ₹1.10 ಕಮ್ಮಿ ಮಾಡಿ ಈಗ ₹5.90 ಚಾರ್ಜ್ ಮಾಡ್ತಾ ಇದ್ದೀವಿ ಒಂದು ಯೂನಿಟ್ಗೆ. ನೀವು ನಿರಂತರಗೂ 9 ಬಾರಿ ಜಾಸ್ತಿ ಮಾಡಿದರೆ ನಿಮ್ಮ ಸರ್ಕಾರ ನಡೆಸ್ತಾ ಇರಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿ, ಜನಗಳಿಗೆ ಇದ್ರ ಬಗ್ಗೆ ಹೇಳಿ, ಜನಗಳ ದಂಗೆ ಹೇಳಬೇಕಂತ ದಂಗೆ ಎಬ್ಬರಿಸಿ. ನಾವು ದಂಗೆ ಎಬ್ಬರಿಸ್ತೀವಿ. ಯಾರಿಗೆ ಎದುರಿಸ್ತಾ ಇದ್ದೀರಿ? ನಿಮ್ಗೇನು ಹುಡ್ಕಕ್ಕೆ ಏನೂ ಸಿಗ್ತಾ ಇಲ್ಲ. ಮೊಸರಲ್ಲಿ ಕಲ್ಲು ಹುಡುಕ್ತಾ ಇಲ್ಲ, ನೀವು ಸಣ್ಣ ಕಲ್ಲನ್ನ ಸೈಜ್ ಕಲ್ಲು ಹುಡುಕ್ತಾ ಇದ್ದೀರಾ. ಮೊಸರನ್ನ ಗಟ್ಟಿ ಮೊಸರನ್ನೇ ಸೈಜ್ ಕಲ್ಲು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀರಾ ಊರಲ್ಲೆಲ್ಲ. ಗಟ್ಟಿ ಕಲ್ಲಲ್ಲ ಅದು, ಮೊಸರು ಗಟ್ಟಿಯಾಗಿದೆ ಅಷ್ಟೇ. ಟೆಂಪ್ರೇಚರ್ ಕಮ್ಮಿ ಆಗಿ ಕರಗೋಗುತ್ತೆ, ಮೊಸರಾಗುತ್ತೆ, ಕಲ್ಲು ಸಿಗಲ್ಲ. ಅಶೋಕ್ ಅವರೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಕೊಡುಗೆ, ನಿಮ್ಮದು ಮಾತ್ರ ದೇಶದ ಅಭಿವೃದ್ಧಿ ಅಂತೆ. ಇದೆಲ್ಲ ಮಾಡ್ತಾ ಇರುವಂಥದ್ದು ಅಭಿವೃದ್ಧಿ. ಆ ಯತ್ನಾಳ್ ಹೇಳ್ತಿದ್ದ, 4-5 ಬಾರಿ ಹೇಳವ್ರೆ, ಪೆಟ್ರೋಲ್ ಡೀಸೆಲು ಜಾಸ್ತಿ ಆದಾಗ ನಾವು ಕಾಂಗ್ರೆಸ್ನವರು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಹೇಳ್ತಿದ್ದು, ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿದೆ ಅಂತ ಯಾವನ ಹೇಳ್ತಾನೆ ಅವನ್ನೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ. ಇದೇ ಯತ್ನಾಳು ಪೆಟ್ರೋಲು ಡೀಸೆಲು ಜಾಸ್ತಿ ಆಗಿದೆ ಅಂತ ಯಾರ್ಯಾರು ಹೇಳ್ತಾರಲ್ಲ ಪಾಕಿಸ್ತಾನಕ್ಕೆ ಹೋಗಲಿ ಅಂತ ಹೇಳಿದ್ರು. ಈಗ ಅದನ್ನು ರಿಪೀಟ್ ಮಾಡೋದ ನಾವು? ಯತ್ನಾಳ್ ಅವರೇ, ಇನ್ನೊಂದ್ಸರಿ ಅದನ್ನು ದಯಮಾಡಿ ರಿಪೀಟ್ ಮಾಡಿ. ನಾವು ಹೇಳಲ್ಲ, ನಾವು ಜನಗಳಿಗೆ ಹೇಳಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ. ನಮ್ಮ ಇಂಡಿಯನ್ಸ್ ದೇ ಶುಡ್ ರಿಮೈನ್ ಇನ್ ಇಂಡಿಯಾ. ಚುನಾವಣೆಗೋಸ್ಕರ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಆ ಥರ ಇದ್ದರೆ ಗ್ಯಾರಂಟಿ ಸ್ಕೀಮ್ಗಳ ವಿಚಾರದಲ್ಲಿ ಏನು ಬೊಬ್ಬೆ ಹೊಡೆದ್ರಿ ನೀವು, ಅದು ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ವಿ. ಆ ಥರ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ನನ್ನ ಮರುಪರಿಶೀಲನೆ ಮಾಡಬೇಕು. ಕೆಲವರೆಲ್ಲ 4 ಲಕ್ಷ 3 ಲಕ್ಷ ಸಂಬಳ ತಗೋತಾ ಇರೋರು 200 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಉಚಿತ ತಗೋತಾವ್ರೆ ಅನ್ನುವಂಥದ್ದು ವಿಚಾರನ ಒಂದು 2 TV ಚಾನಲ್ಗಳು ಬೆಳಗ್ಗಿಂದ ಸಾಯಂಕಾಲದವರೆಗೂ ಡಿಬೇಟ್ ಮಾಡಿ, ಓಹೋ ಅವರೇ ತೀರ್ಪುದಾರರು, ಜಡ್ಜ್ಗಳ ಥರ ಮಾತಾಡೋದು, ಜನಗಳಿಗೆ ಏನು ಟ್ರಿಗ್ಗರ್ ಮಾಡುವಂಥದ್ದು. ಬನ್ನಿ ಕೂರಿಸ್ಕೊಳ್ಳಿ, ನನ್ನ ಮಾತಾಡ್ತೀನಿ ನಿಮ್ಮ ಹತ್ರ ಏನು ಅನ್ನೋದನ್ನ. ಈ ಡೀಸೆಲ್ ಪೆಟ್ರೋಲ್ ಬಗ್ಗೆ ಡಿಬೇಟ್ ಮಾಡಿ, ದಯಮಾಡಿ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋಣ ಬನ್ನಿ. BJP ಮುಖಂಡರುಗಳೇ, JDS ಮುಖಂಡರುಗಳೇ, BJP JDS ಆಫೀಸ್ನ ಸಂಪೂರ್ಣವಾಗಿ ಕೇಸರಿಮಯ ಮಾಡಿ ಇಟ್ಟಿದ್ದೀರಿ. ಈಗ ನಾವು ಅದೆಲ್ಲ ಓದ್ತಾ ಇದ್ದೆ, ನಾನು ಮಹೇಶ್ ಬರ್ತಾಯಿದ್ರು, ಇದು ಯಾವುದೋ JDS ಆಫೀಸ್ ಅಲ್ವಾ ಇದು? ಇಲ್ಲೆಲ್ಲ ಸರ್ JDS ಆಫೀಸೇ, ನರೇಂದ್ರ ಮೋದಿ ಫೋಟೋ ಹಾಕಿ ಎಲ್ಲ ಸಂಪೂರ್ಣವಾಗಿ ಕೇಸರಿಮಯ ಮಾಡಾಕ್ಬಿಟ್ಟಿದ್ದೀರಿ. ಅದಿರಲಿ, ಅದು ನಮಗೋದಕ್ಕೂ ಸಂಬಂಧ ಇಲ್ಲ. ನೀವು ಆಲ್ರೆಡಿ ಕೇಸರಿಯಾಗಿ ಕನ್ವರ್ಟ್ ಆಗಿದ್ದೀರಿ. 1-2 ಸೀಟ್ ಗೆದ್ದಿರುವಂಥದ್ದು ಒಂದು ಸ್ಥಾನ ಕೊಟ್ಟವ್ರೆ ಕುಮಾರಸ್ವಾಮಿ ಅವರೇ. ಒಂದು ಸ್ಥಾನ ಕೊಟ್ಟಿದ್ದ ತಕ್ಕನಾಗಿ ನೀವು ರಾಜ್ಯಕ್ಕೆ ಅದು ಎಷ್ಟು ಮಟ್ಟಿಗೆ ಈ ಯಾವ ಇಂಡಸ್ಟ್ರಿಗಳನ್ನ ತತ್ತೀರ ಅಂತ ಹೇಳ್ರಿ. ಅಯ್ಯೋ, ಉಕ್ಕು ಮತ್ತು ಹೆವಿ ಇಂಡಸ್ಟ್ರೀಸ್ ಕೊಟ್ಟಿದ್ದಿರಲ್ಲ, ಮುಚ್ಚೋಗಿರೋ ಇಂಡಸ್ಟ್ರಿ, ಖಾಸಗೀಕರಣ ಮಾಡ್ತಾ ಇರುವಂಥ ಇಂಡಸ್ಟ್ರಿಗಳನ್ನು ನೀವು ಕಾಪಾಡ್ತೀರಾ ಅನ್ನುವಂಥದ್ದು ದಯಮಾಡಿ ಜನಗಳಿಗೆ ಉತ್ತರ ಕೊಡಿ. ಅದು ಬಿಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡೋದು, DK ಶಿವಕುಮಾರ್ನ ಅಟ್ಯಾಕ್ ಮಾಡೋದು, ಇದೇ ಪ್ರವೃತ್ತಿ ಮಾಡ್ಕೊಂಡ್ಬಿಟ್ಟಿದೆ, ಇದೇ ಒಂದು ವೃತ್ತಿ ಮಾಡ್ಕೊಂಡಿದ್ದೀವಿ. ದಿನ ಬೆಳಗ್ಗೆ ಎದ್ದರೆ ಅವರಿಬ್ಬರನ್ನ ಅಟ್ಯಾಕ್ ಮಾಡಿದರೆ ನಾವು ಬೆಳಿಬೋದು, ನಾವು ಜನಗಳು ನಂಬ್ತಾರೆ ನಮ್ಮನ್ನು ಅನ್ನುವಂಥದ್ದು. ಜನಗಳಿಗೆ ನಿಜ ಅಂಶವನ್ನು ತಿಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ನಿರಂತರವಾಗಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಇಡೀ ರಾಜ್ಯಾದ್ಯಂತ DK ಶಿವಕುಮಾರ್ ಅವ್ರ ಗಮನಕ್ಕೆ ತಗೊಂಬಂದು, KPCC ಅಧ್ಯಕ್ಷರ ಗಮನಕ್ಕೆ ತಗೊಂಬಂದು ನಾವು ದಯಮಾಡಿ ನಾವು ಸ್ಟ್ರೈಕ್ ಮಾಡೋಣ, ಕೇಂದ್ರ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡೋಣ. ₹45 ವಸೂಲಿ ಮಾಡ್ತಾರೆ 1 ಲೀಟ್ರ್ ಪೆಟ್ರೋಲ್ಗೆ, ₹36 ವಸೂಲಿ ಮಾಡ್ತಾರೆ ಒಂದು ಡೀಸೆಲ್ಗೆ ಟ್ಯಾಕ್ಸ್ ಮೂಲಕ. ಅದನ್ನು ಕಮ್ಮಿ ಮಾಡಿಸುವಂಥ ಕೆಲಸವನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ. 40 ಲಕ್ಷ ಕೋಟಿ ಇಂಥವ್ರಿಗೂ ಹೊಡೆದಿರೋದು. ಸೊ ಇದು
ನಾವು ಹೇಳ್ತೀವಿ.